ನಮಸ್ಕಾರ. ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದ್ದು. ಇವತ್ತು ನಾನು ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವನ್ನು ತಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ನಾನು ಈ ಒಂದು ಕೊಲ್ಲೂರು ಮೂಕಾಂಬಿಕೆ ತಾಯಿಯ ದರ್ಶನವನ್ನು ಪಡೆದ ನಂತರ ಈ ಒಂದು ಮಂದಿರದ ಆವರಣದಲ್ಲಿದ್ದು, ಈ ಒಂದು ಆವರಣದ ಸುತ್ತಮುತ್ತ ಇರತಕ್ಕಂಥ ಇದು ನೋಡ್ರಿ, ಸಾಲಾಗಿ ಭಕ್ತರು ಒಂದು ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಇರ್ತಕ್ಕಂಥ ವ್ಯವಸ್ಥೆ. ಈಗ ಇಲ್ಲಿ ಇದರ ಮುಖಾಂತರನೇ ನಾವು ಒಂದು ಎಂಟ್ರಿ ಟಿಕೆಟನ್ನು, ದರ್ಶನ ಟಿಕೆಟನ್ನು, ಒಂದು 100 ರೂಪಾಯಿ ಟಿಕೆಟನ್ನು ತೊಗೊಂಡು ಇಲ್ಲಿ ದರ್ಶನವನ್ನು ಪಡೆದೆವು. ಇದು ಮಂದಿರದಲ್ಲಿರ್ತಕ್ಕಂಥ ಸಾಕಷ್ಟು ಮಂದಿರಗಳು, ಆಂಜನೇಯ ಮಂದಿರ, ಗಣೇಶನ ಮಂದಿರ, ಸುಬ್ರಹ್ಮಣ್ಯ ಮಂದಿರ, ವೀರಭದ್ರ ಮಂದಿರ, ಹೀಗೆ ಸಾಕಷ್ಟು ದೇವರುಗಳ ಇಲ್ಲಿ ಮಂದಿರಗಳನ್ನು ನೋಡ್ಬೋದು. ಮತ್ತು ಈ ಒಂದು ಮಂದಿರ ಆವರಣದಲ್ಲಿ ಇದೊಂದು ತುಪ್ಪವನ್ನು ಕೂಡ ಹಚ್ಚದ ತುಪ್ಪದ ದೀಪದ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಇಲ್ಲಿ ಭಕ್ತಿಯನ್ನು ನೋಡ್ಬೋದು. ಇದು ಮಂದಿರ ಸುತ್ತಮುತ್ತ ಇರ್ತಕ್ಕಂಥ ಭಕ್ತರಿಗೆ ಸಾಲಾಗಿ ಹೋಗ್ತಕ್ಕಂಥ ಈ ಒಂದು ಬ್ಯಾರಿಕೇಟು. ಇಲ್ಲಿ ಸೇವಾ ಸಂಕಲ್ಪ ಸಲ್ಲಿಸೋಕ್ಕೆ, ಪೂಜೆ ಪ್ರಸಾದವನ್ನು ಸ್ವೀಕರಿಸೋದು ಮತ್ತು ಇಲ್ಲಿಂದನೇ ನಾವು ಈ ಒಂದು ದರ್ಶನ ಪಡೆಯಲಿಕ್ಕೆ ತೆಗೆದುಕೊಳ್ತಕ್ಕಂಥ ಟಿಕೆಟ್ ಕೌಂಟ್ರುಗಳು. ನೋಡ್ರಿ, ಭಕ್ತರೆಲ್ಲ ಒಂದು ಮಂದಿರ ಆವರಣದಲ್ಲಿನೇ ಫೋಟೋ ತೆಗೆದುಕೊಳ್ತಾರೆ. ಇಲ್ಲಿ ನೋಡಿ, 2 ರಥಗಳನ್ನು ನಾವು ಈ ಮಂದಿರ ಆವರಣದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಟ್ಟಿಗೆ ರಥ ಮತ್ತು ಇನ್ನೊಂದು ಬೆಳ್ಳಿಯ ರಥವನ್ನು ನೋಡೋದು. ಇದು ಅಡ್ಮಿನಿಸ್ಟ್ರೇಟರ್ ಆಫೀಸು. ಇದು ವೀರಭದ್ರನ ದೇವಸ್ಥಾನ. ಇದು ತಾಯಿಯ ಮಂದಿರ ಗರ್ಭಗುಡಿ ಎದುರಿರ್ತಕ್ಕಂಥ ಈ ಒಂದು ಕಂಬ ಮತ್ತು ಮಂದಿರದ ಹೊರನೋಟ. ಇಲ್ಲಿ ನೋಡಿ, ಭಕ್ತರೆಲ್ಲ ಇಲ್ಲೇ ಎಲ್ಲ ಭಕ್ತರು ಬಂದು ಫೋಟೋ ತೆಗೆದುಕೊಳ್ತಾರೆ. ಇದು ತಾಯಿಯ ಮಂದಿರದ ಎದುರಿನ ನೋಟ. ಇಲ್ಲಿ ಏನಂತಂದರೆ, ಇದು ಮಕ್ಕಳಿಗೆ ಇಲ್ಲಿ ಜ್ಞಾನ, ಈ ಒಂದು ಮಂಟಪದಲ್ಲಿ ಮಕ್ಕಳಿಗೆ ಒಂದು ಅಕ್ಷರ ಜ್ಞಾನದ ಒಂದು ಪೂಜೆನೇ ಮಾಡ್ತಾರೆ. ಇಲ್ಲಿ ಬಂದು ಪ್ರಥಮವಾಗಿ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಓಂ ಎಂಬ ಅಕ್ಷರದಿಂದ ಪ್ರಾರಂಭ ಮಾಡಿದರೆ ಅವರು ವಿದ್ಯಾವಂತರು, ಬುದ್ಧಿವಂತರು ಆಗ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯೊಂದಿಗೆ ಭಕ್ತರು ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಹವನ ಹೋಮ. ಈ ಮಂದಿರಕ್ಕೆ ತನ್ನದೇ ಆದಂಥ ಒಂದು ಪೌರಾಣಿಕ ಕಥೆಯ ಪ್ರಕಾರ ಕೋಮಾಸುರ ಅಂತಕ್ಕಂಥ ರಾಕ್ಷಸ ಘೋರವಾದ ತಪಸ್ಸನ್ನು ಪಡೆದು ತಾಯಿಯಿಂದ ಆಶೀರ್ವಾದ, ಅಭಯ ಮತ್ತು ಅಜಯ ಆಶೀರ್ವಾದವನ್ನು ಪಡೆಯುತ್ತಾನೆ. ಆ ಸಂದರ್ಭದಲ್ಲಿ ತಾಯಿಯು ಆ ಒಂದು ಕೋಮಾಸುರನ ಮುಂದಿನ ತೊಂದರೆಯನ್ನು ಕೊಡ್ತಾನೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವನನ್ನು ಮೂಕನಾದರೂ ಕೂಡ ಅವನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಬಹಳ ಉಪಟಳವನ್ನು ಮಾಡ್ತಾನೆ, ಬಹಳ ಜನರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಆಗ ತಾಯಿಯು ಆದಿಶಕ್ತಿ, ಆ ಅಂಬಿಕೆಯು ಒಂದನ್ನು ತಾಳಿ ಈ ಕೋಮಾಸುರನನ್ನು, ಮೂಕನಾಗಿರ್ತಕ್ಕಂಥ ಕೋಮಾಸುರನ ಸಂಹಾರ ಮಾಡಿದ್ದಕ್ಕೆ ಈ ಒಂದು ಸ್ಥಳಕ್ಕೆ ಕೊಲ್ಲೂರು ಮೂಕಾಂಬಿಕೆ ಅಂತಕ್ಕಂಥದ್ದು ಹೆಸರು ಬಂತು ಅಂತಕ್ಕಂಥ ಒಂದು ಪುರಾಣ ಕಥೆ ಇದೆ. ಈ ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಕೆಲವು ದಿನಗಳ ಹಿಂದೆ ತಮಿಳುನಾಡಿನ ಮಾನ್ಯ ಮುಖ್ಯಮಂತ್ರಿಗಳಂಥ ಶ್ರೀ ದಳಪತಿ ವಿಜಯ್ ಅವರು ವಂತಾರ ಫೌಂಡೇಶನ್ ಮುಖ್ಯಸ್ಥರಾಗಿರ್ತಕ್ಕಂಥ ಅನಂತ್ ಅಂಬಾನಿಯವರು ಕೂಡ ಇಲ್ಲಿ ಬಂದು ದರ್ಶನವನ್ನು ಪಡೆದರು. ಈ ಮಂದಿರಕ್ಕೆ ದೇಶ ವಿದೇಶಗಳಿಂದ ಸಾಕಷ್ಟು ಭಕ್ತರು ಇಲ್ಲಿ ಬಂದು ಸೇವೆ ಸಲ್ಲಿಸೋದು ಮತ್ತು ದರ್ಶನವನ್ನು ಪಡೆಯೋದು, ಮತ್ತು ಬಹಳಷ್ಟು ಸೆಲೆಬ್ರಿಟಿಯವರು ಕೂಡ ಈ ಒಂದು ಮಂದಿರಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ. ಅದಕ್ಕೆ ಈ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ತಮಗೂ ಕೂಡ ತಾಯಿಯ ಆಶೀರ್ವಾದ ಸದಾ ತಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾಹಿತಿಯೊಂದಿಗೆ ಈ ಒಂದು ಮಂದಿರದ ಒಂದು ಕಿರು ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದ.